ಹಾಯ್ ಎಲ್ಲರಿಗೂ ನಮಸ್ಕಾರ. ಮತ್ ನೀವೆಲ್ಲ ಹೆಂಗಿದ್ರಿ? ನಾವು ಇವತ್ತಿತ್ತು ಶ್ರೀ ಕ್ಷೇತ್ರ ಮಂದಾರ್ತಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ವಟಾರದಲ್ಲಿ ಇಲ್ಲಿ ಇವತ್ತು ಮೊಟ್ಟ ಮೊದಲ ಬಾರಿಗೆ ಲಕ್ಷ ದೀಪೋತ್ಸವದ ಕಾರ್ಯಕ್ರಮ ಆತಿತ್ತು. ಈ ಮಕರ ಸಂಕ್ರಾಂತಿಯ ಪರ್ವಕಾಲದಂಗೆ ನಮಸ್ತೆ ಭಾರತ್ ಟ್ರಸ್ಟ್ ಮತ್ತು ದೇವಸ್ಥಾನದ ಆಡಳಿತ ಮಂಡಳಿಯವರ ಇವರೆಲ್ಲರ ಸಂಯೋಜನೆಯಿಂದ ಲಕ್ಷ ದೀಪ ಮತ್ತು ಭಜನಾ ಕಾರ್ಯಕ್ರಮ ವಿಜೃಂಭಣೆಯಿಂದ ಮೂಡಿ ಬರ್ತಿತ್ತು. ದೇವಿಯ ಸನ್ನಿಧಿಯಲ್ಲಿ ಬಂದ ಅತಿಥಿ ಮತ್ತು ಗಣ್ಯರಿಂದ ದೀಪ ಬೆಳಗಿಸುವ ಮೂಲಕ ಲಕ್ಷ ದೀಪೋತ್ಸವಕ್ಕೆ ಚಾಲನೆ ನೀಡ್ರ. ಊರ ಮತ್ತು ಪರ ಊರ ಜಗನ್ಮತ್ತೆ ಭಕ್ತರು ದೀಪ ಹಚ್ಚಲು ಶುರು ಮಾಡ್ರ. ಹಂಗೆ ಭಜನಾ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಶುರು ಮಾಡ್ರ. ಸುಮಾರು 25 ಭಜನಾ ತಂಡಗಳು ಇದ್ದಿದ್ದು. ಆ ಭಜನಾ ತಂಡಗಳಿಗೂ ಮಧ್ಯೆ ರಂಗೋಲಿ ಮಾಡಿ ಸುತ್ತ ಅಣತಿಗೆ ಮತ್ತು ಮಧ್ಯೆ ಒಂದು ದೀಪ ಇಟ್ಟ ಜನೆ ಕುಣಕ್ಕೆ ವ್ಯವಸ್ಥೆ ಮತ್ತು ಸ್ಥಳಾವಕಾಶ ಮಾಡಿ ಕೊಟ್ಟಿದ್ದೀರ. ಒಂದು ವಿಶೇಷ ಅಂದ್ರೆ ಎಲ್ಲಾ ಸ್ಥಳಕ್ಕೂ ಭಾರತದ ನದಿಗಳ ಹೆಸರನ್ನ ಇಟ್ಟಿದ್ದೀರ. ತಂಡದ ಸದಸ್ಯರು ಅಲ್ಲಿದ್ದ ದೀಪವನ್ನೆಲ್ಲ ಹಚ್ಚಿ ಭಜನೆಗೆ ರೆಡಿ ಆರ. ಕಾರ್ಯಕ್ರಮವೂ ಶುರುವಾಯ್ತು. ನಾಟಕರು ಭಜನನ್ನ ಹಾಕಿದ್ರು. ಎಲ್ಲಾ ಭಜನಾ ತಂಡದ ಸದಸ್ಯರು ಆ ಭಜನೆಗೆ ಕುಣಿತಿದ್ದೀರ. ಎಲ್ಲಾ ತಂಡಗಳು ಅದ್ಭುತವಾಗಿ ಕುಣಿದ್ರ. ಬಂದವರೆಲ್ಲರಿಗೂ ಇಂಥದ್ದೊಂದು ಕಾರ್ಯಕ್ರಮ ನೋಡೋ ಭಾಗ್ಯ ಸಿಕ್ತ. ಎಲ್ಲಾ ಭಕ್ತರಿಗೂ ಈ ಕಾರ್ಯಕ್ರಮ ಖುಷಿ ಕೊಡುತ್ತೆ. ದೇವರ ಮೇಲಿನ ನಂಬಿಕೆ ಮತ್ತು ಭಕ್ತಿಯು. ದೀಪೋತ್ಸವ ಅಂದ್ರೆ ದೀಪಗಳನ್ನೇ ಹಚ್ಚಿ ಉತ್ಸವ ಮಾಡುವುದಲ್ಲ, ಅರ್ಥ ಜ್ಞಾನದಿಂದ ಜ್ಞಾನದ ಕಡೆಗೆ ಹೋಗುದು. ದೀಪ ಜ್ಞಾನದ ಸಂಕೇತ. ಅಜ್ಞಾನ ಎಂಬ ಕತ್ತಲನ್ನು ಹೋಗಲಾಡಿಸಿ ಜ್ಞಾನವೆಂಬ ಬೆಳಕನ್ನು ಜೀವನದಲ್ಲಿ ತುಂಬಿಕೊಳ್ಳುವ ಸಂಕೇತವಾಗಿ ದೀಪ ಹಚ್ಚುತ್ತಾರಲ್ಲ. ಹಾಗೆ ಭಜನೆ ಅಂದ್ರೆ ದೇವರ ನಾಮಸ್ಮರಣೆ ಮತ್ತು ಭಕ್ತಿ ಮಾಡುವ ಒಂದು ದಾರಿ. ರಂಗಪೂಜೆ ಮತ್ತು ಬೆಳ್ಳಿ ರಥೋತ್ಸವ ಇದ್ದಿದ್ದ. ಅಮ್ಮನ ಉತ್ಸವ ಮೂರ್ತಿಯನ್ನು ರಥದಂಗ ಕೂರಿಸಿ ದೇವಸ್ಥಾನದ ಸುತ್ತ ತರ್ತಿದ್ದೀರ. ಇದನ್ನೆಲ್ಲ ಕಾಮುಕೆ ಮನಸ್ಸಿಗೆ ಒಂದು ಖುಷಿ ಆಗ್ತದೆ. ಪರಮೇಶ್ವರಿ ಅಮ್ಮ ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿಯನ್ನು ಕರುಣಿಸಲಿ. ಇರುವ ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ದೂರ ಮಾಡ್ಲಿ. ಅಂಧಕಾರದಿಂದ ಬೆಳಕಿನೆಡೆಗೆ ಮುನ್ನಡೆಸಲಿ. ಎಲ್ಲರಿಗೂ ಒಳಿತನ್ನು ಮಾಡಲಿ. ವಿಡಿಯೋ ಇಷ್ಟ ಆದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಒಂದು ಫಾಲೋ ಮಾಡಿ, ಮತ್ತೊಂದು ಶೇರ್ ಮಾಡಿ, ಎಲ್ಲರಿಗೂ ಕಮೆಂಟ್ ಮಾಡಿ, ಲೈಕ್ ಮಾಡಿ. ಎಲ್ಲರಿಗೂ ಬಾಯ್. ಇನ್ನೊಂದು ವಿಡಿಯೋದೊಂದಿಗೆ ಸಿಗುವ.